ರಾಜಿ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡಪ್ಪಿ. ಅಯ್ಯ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ತಿನ್ಬೇಕನ್ಸಾಯ್ತಾ ನಿಮಗ ತಡ್ರ ಹಂಗಾರ ಮಾಡಿ ಕೊಡ್ತೇನೆ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರ ಉಳ್ಳಾಗಡ್ಡಿ ಸೊಪ್ಪನ ಹಿಂಗ್ ಚಂದಗ ಸಣ್ಣಗ ಹೆಚ್ಚಿ ಇಟ್ಕೋತೇನಿ. ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟ ಈ ಸೊಪ್ನೆಲ್ಲಾ ಅದಕ್ ಹಾಕಿ ಒಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಚಂದಂಗ ಅವನ್ನ ಫ್ರೈ ಮಾಡ್ಕೋಬೇಕ. ಈಗ ಈ ಸೊಪ್ಪೆಲ್ಲ ಒಂದ್ ಸ್ವಲ್ಪ ಮೆತ್ತಗಾಗೋವರ್ಗು ಇದನ್ನ ಫ್ರೈ ಮಾಡ್ಕೋಬೇಕು. ನೋಡ್ರಿ ನಾ ತೋರ್ಸೋದೇನಿಲ್ಲ ಹಿಂಗ ಸೊಪ್ಪೆಲ್ಲ ಫ್ರೈ ಆಗಿಂದ ಅದನ್ನ ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟ ಆ ಬಾಳ್ಗಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಸಾಸ್ವಿ ಜೊತೆಗೆ ಉಳ್ಳಾಗಡ್ಡಿ ಒಂದ್ 4-5 ಹಸಿಮೆಣಸಿನ್ಕಾಯಿನ ಇಟ್ಕೋಬೇಕು. ಆ ಜಜ್ಜಿದ ಹಸಿಮೆಣಸಿನ್ಕಾಯಿ ಹಾಕಿ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕ ಒಂದ್ ಸ್ವಲ್ಪ ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಫ್ರೈ ಆಗ್ಬೇಕು. ಈ ಒಗ್ಗರಣೆ ರೆಡಿ ಆಗಿಂದ ಒಂದ್ ತಾಸಿನ ಮುಂಚೆ ನಾವು ತೊಗರಿ ಬ್ಯಾಳಿನ ನೆನೆ ಇಟ್ಕೋಬೇಕು. ಈಗ ನೆನ್ಸಿದ ತೊಗರಿ ಬ್ಯಾಳಿನ ಈ ಒಗ್ಗರಣೆ ಒಳಗ್ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕ ಒಂದ್ ಅರ್ಧ ಗ್ಲಾಸ್ ಆಗುವಷ್ಟ ನೀರ್ ಹಾಕಿ ಬ್ಯಾಳಿ ಒಂದ್ ಸ್ವಲ್ಪ ಕುದಿಯೋವರೆಗೂ ಅದನ್ನ ಬಿಡ್ಬೇಕು. ಬ್ಯಾಳಿ ಒಂದ್ ಸ್ವಲ್ಪ ಕುದ್ದಿಂದ ನಾವೇನ್ ಫ್ರೈ ಮಾಡಿಟ್ಕೊಂಡಿರ್ತೇವಲ್ಲ ಆ ಸೊಪ್ಪನೆಲ್ಲ ಇದಕ್ ಹಾಕಿ ಚಂದಂಗ ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗ ಒಂದ್ ಪ್ಲೇಟ್ ಮುಚ್ಚಿ ಒಂದ್ 5-10 ನಿಮಿಷ ಬೇಯಿಸಿದ್ರ ಮಸ್ತ್ ಅಂದ್ ಬಿಸಿ ಬಿಸಿ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೈತಿ ಅಂತ ರುಚಿ ನೋಡಿ ಹೇಳ್ರಿ.